ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಅಪ್ಪನ ಮನೆಗೆ ಹೋಗಿ ಅಲ್ಲಿ ಹಾಲುಕ್ಸಿ ಎಲ್ಲ ಮಾಡಿ ಸ್ಕೂಲಿಗೆ ಹೋಗಿ ಸಂಜೆ ಬಂದವಳೆ ಮನೆಗೆ. ಆದರೆ ಕಾವೇರಿ ರಾಣಿನ ಅಲ್ಲಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ಆದರೆ ರಾಣಿ ಹೋಗ್ತಾಳೆ ಅಲ್ಲಿಗೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಗೊಳಮ್ಮ ಅಂತೇಳಿ ಕುಂಕುಮ ಇಡ್ತೀನಿ ಇರಮ್ಮ ಅಂತ ಹೇಳ್ತಾಳೆ. ಆದರೆ ಅಲ್ಲಿ ಹಾಲುಕ್ಸಿರೋ ಅಂಥ ಕುಂಕುಮ ಅದನ್ನು ಈಗ ಬಾಲು ಜೊತೆ ಇಡಿಸ್ಕೋಬೇಕು. ಅದಕ್ಕೆ ಕಣ್ಮುಚ್ಕೊಳ್ಳಮ್ಮ ಅಂತಾಳೆ. ಕಣ್ಮುಚ್ಕೊಂಡಾಗ ಬಾಲು ಬಂದು ಕುಂಕುಮ ಇಡ್ತಾನೆ. ಇಟ್ಟಾಗ ನೀನು ಹೆಂಗೆ ರಾಣಿ ಇಷ್ಟತ್ರ ಹೆಂಗೆ ಇಡೋಕ್ಕಾಗುತ್ತೆ, ನೀನಲ್ಲ ಇಟ್ಟಿದ್ದು, ಬಾಲ ಇಟ್ಟನಾ ಅಂತಾಳೆ. ಇಲ್ಲ ಅಪ್ಪ ಬಂದಿಲ್ಲ ಅಂತಾಳೆ. ಮತ್ತು ಹೆಂಗಿಟ್ಟೆ ನೀನು ಅಂತಾನೆ. ನಾನು ಹಿಂಗೆ ಎಗ್ರಿ ಇಟ್ಟೆ ಅಂತ ಹೇಳ್ತಾಳೆ. ಸರಿ ಏನೋ ಸುಳ್ಳು ಹೇಳ್ತೀಯ, ಒಂದು ದಿವಸ ಸಿಕ್ಕಾಕೊಂತೀಯ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತೇಳಿ ಅಲ್ಲಿಂದ ಬರ್ತಾರೆ. ಆಮೇಲೆ ಸತ್ಯ ಮತ್ತು ಸತ್ಯನ ಮಗ ಇಬ್ಬರೂ ಹೋಗಿರ್ತಾರೆ ಆ ಮನೆಗೆ. ಅಲ್ಲಿ ಹೋಗಿ ಹಾಲುಕ್ಸಿ ಎಲ್ಲ ಮಾಡಿ ಬರ್ತಾಯಿರ್ತಾರೆ ಅವರು. ಅಷ್ಟೊತ್ತಿಗೆ ಸರಳ ಅಲ್ಲಿಗೆ ಬರ್ತಾಳೆ. ಎಲ್ರಿ ಹೋಗಿದ್ರಿ, ಕುರಿ ಹೋಗಿದ್ರಿ ಇಷ್ಟೊತ್ತು, ಯಾಕ್ರಿ ಹೋಗಿದ್ರಿ ಅಂತ. ಆಮೇಲೆ ನಾನು ಅಪ್ಪನ ಕರೆಯೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಈ ಕಡೆ ಬಾಲ ಮರೇಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಕಣ್ಬಿಡಮ್ಮ ಅಂತಾಳಲ್ಲ. ಕಣ್ಬಿಟ್ಟಾಗ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಲೇಟ್ ಆಯಿತು ಅಂತ ಸತ್ಯ ಮಕ್ಕಳನ್ನೆಲ್ಲ ಕರ್ಕೊಂಡು, ಸರಳ ಇಲ್ಲ ಹೇಳಿ ಎಲ್ಲೋಗಿದ್ರಿ ಅಂತ ಅಡ್ಡ ನಿಲ್ಸ್ಕೊಂಡಿರ್ತಾಳೆ. ಆದ್ರೂ ಬಿಡಲಿ ಹುಡುಗರಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆವಾಗ ಇವನು ಆ ಕಡೆ ಕಾಂಪೌಂಡಲ್ಲಿ ನಿಂತ್ಕೊಂಡು ಬಾಲ ಕಾವೇರಿ ಇನ್ನು ಪ್ರತಿ ದಿವಸ ಹೀಗೆ ನೋಡ್ತಾ ಇರ್ಬೋದು. ಆದರೆ ನಾವು ಅಕ್ಕಪಕ್ಕ ಮನೆಯವರು ಏನಾದರೂ ಬೇಕು ಅಂದರೆ ಸಹಾಯ ಮಾಡಬೇಕು, ಸಕ್ಕರೆ ಎಣ್ಣೆ ಬೇಕು ಅಂತ ಅಂದರೆ ಆಗಾಗ ಬರ್ತೀವಪ್ಪ, ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ ಬಾಲ ನಿನ್ನ ಅಂತಾಳೆ. ಆಯಿತು ಪರವಾಗಿಲ್ಲ ಬಿಡು ಕಾವೇರಿ, ಇವತ್ತು ಪಿಕ್ಚರಿಗೆ ಹೋಗೋಣ ಬರ್ತೀಯಾ ಅಂತಾನೆ. ನಿನ್ನ ಜೊತೆನಾ ಅಂತಾಳೆ. ಆಗ ಸರಿ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಮೇಲೆ ಸ್ಕೂಲಿಗೆ ಲೇಟ್ ಆಯಿತು ಅಂತೇಳಿ ರೆಡಿ ಮಾಡೋಕ್ಕೆ ಹೋಗ್ತಾಳೆ. ಸ್ನಾನ ಮಾಡಿ ಬಟ್ಟೆ ಎಲ್ಲ ಹಾಕ್ಕೊಂಡು ಆಮೇಲೆ ಶೂ ಹಾಕ್ಕೊಡೋಕ್ಕೆ, ಸಾಕ್ಸು ಶೂ ಹಾಕ್ಕೊಡೋಕ್ಕೆ ಬರ್ತಾಳೆ. 3 ತಿಂಗಳಾಯಿತು ಸ್ಕೂಲ್ ಸ್ಟಾರ್ಟಾಗಿ, ಇನ್ನೂ ನಿನಗೆ ಹಾಕೊಳಕ್ಕೆ ಬರಲ್ವಾ ಅಂತೇಳ್ಬಿಟ್ಟು. ಆವಾಗ ಸತ್ತಿಂಗೆ ಕಣ್ಣು ತುಂಬ ಬರುತ್ತೆ ಅದನ್ನು ನೋಡಿ ದೃಶ್ಯನ. ಸರಿ ಅಂತೇಳ್ಬಿಟ್ಟು ಸ್ಕೂಲಿಗೆ ಹೊರಡಿ ಅಂತೇಳಿ ಮಕ್ಕಳಿಗೂ ಟಿಫನ್ ಎಲ್ಲ ಕಟ್ಟಿ, ಮಧ್ಯಾಹ್ನಕ್ಕೆ ಊಟ ಎಲ್ಲ ಕಟ್ಟಿ, ನಿನಗೆ ಮಧ್ಯಾಹ್ನಕ್ಕೆ ಅಂತೆಲ್ಲ ಕೊಡ್ತಾಳೆ. ಇತ್ತಿಗೆ ಮತ್ತು ಚಂದನಿಗೆಲ್ಲ ಅವರೆಲ್ಲ ತಗೊಂಡು ಹೋಗ್ತಾರೆ. ರಾಣಿಗೂ ಕೊಡ್ತಾಳೆ. ರಾಣಿನೂ ಸರಿ ಅಂತೇಳ್ಬಿಟ್ಟು ಎಲ್ಲ ಸ್ಕೂಲಿಗೆ ಹೊರಡೋಕ್ಕೆ ರೆಡಿ ಆಗ್ತಾರೆ. ಇವಳು ಸರಳಿಗೆ ಮಾತ್ರ ದುಡ್ಡೆಲ್ಲಿ ಹೋಗ್ಬಿಡುತ್ತೋ ಅಂತ ಅನುಮಾನ. ಅಂದರೆ ಈಗ ಬಾಲನಿಂದ ರಾಣಿ ಮತ್ತು ಕಾವೇರಿನ ತಪ್ಪಿಸಿದ್ರೆ ಮಾತ್ರ ದುಡ್ಡು ಸಿಗೋದು, ಇಲ್ಲಾಂದರೆ ದುಡ್ಡು ಸಿಗಲ್ಲ. ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾಳೆ, ಏನು ನಮಗೂ ನಾಲ್ಕು ಸಿಕ್ಕುತ್ತೆ, ಒಳ್ಳೆಯದಾಗುತ್ತೆ ಅಂತ. ಆದರೆ ಅಲ್ಲಿ ಸತ್ಯ ಕೇಳಬೇಕಲ್ಲ. ಅವನು ಬಟ್ಟೆ ಹೊಲಿತಾನೆ, ಬಟ್ಟೆ ಬೋಟಿಗೆ ಇಟ್ಕೊಂಡಿದ್ದಾನೆ. ಅವನದೇನು ಸಮಸ್ಯೆ ಏನಾಗಲ್ಲ, ಅಷ್ಟು ದುಡ್ಡು ಖರ್ಚು ಮಾಡೋದಕ್ಕೇನು ಸಮಸ್ಯೆ ಆಗಲ್ಲ. ಚೆನ್ನಾಗೇ ತಿಂತಿದ್ದಾರೆ ಮನೆಯಲ್ಲಿ, ಏನು ಸಮಸ್ಯೆ ಆಗ್ತಾಯಿಲ್ಲ. ಹಾಗಾಗಿ ಅವಳು ಹೇಳ್ತಾಳೆ, ಬರೀ ನಿಮ್ಮಪ್ಪ ಮಿಷನ್ ಇಟ್ಕೊಂಡು ಟೈಲರ್ ಅಂಗಡಿ ಕೆಲಸ ಮಾಡಿಬಿಟ್ರು ಬಂದೋಯ್ತಾ, ಅದರಲ್ಲೇ ನಾವು ಬದುಕೋಕ್ಕಾಗುತ್ತಾ ಅಂತ. ಎಲ್ಲ ಆಗುತ್ತೆ, ಯಾಕಾಗಲ್ಲ, ಬೇಜಾನ್ ದುಡಿಬೋದು ಅದರಲ್ಲೂ. ಸರಳಿಗೆ ಏನು ಗೊತ್ತು, ಅದರ ಬಗ್ಗೆ ಗೊತ್ತೇ ಇಲ್ಲ. ಅವಳು ಸುಮ್ಮನೆ ಮಾತಾಡ್ತಾಳಷ್ಟೇ. ಆಮೇಲೆ ಆನ್ಸರ್ ಸಿಗೋದೇ ಇಲ್ಲ. ಸರಿ ಅಂತ ಒಳಗೆ ಹೋಗ್ಬಿಡ್ತಾರೆ ಹುಡುಗರೆಲ್ಲ. ಇವಳೇನು ಮಾಡೋಕ್ಕಾಗಲ್ಲ. ಅವಾಗ ರಾಣಿನೂ ಓಡೋಗ್ತಾಳೆ ಒಳಗಡೆ. ಸತ್ಯ ಮರೆಯಲ್ಲಿ ನೋಡ್ತಾ ಇರ್ತಾನೆ. ಆವಾಗ ರಾಣಿ ನಗ್ತಾ ಇರ್ತಾಳೆ. ಹೀಗೆ ಎಲ್ಲ ಅವ್ರ ಮನೆ ಆ್ಯಕ್ಟಿವಿಟೀಸು ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಎಲ್ಲದೂ ಗೊತ್ತಾಗ್ತಾ ಇರುತ್ತೆ ಪ್ರತಿ ದಿವಸನೂ. ಆಮೇಲೆ ಸರಿ ಅಂತೇಳಿ ಎಲ್ಲ ಮಾತಾಡಿ ನಡೀರೋ, ಸ್ಕೂಲಿಗೆ ಲೇಟ್ ಆಯಿತು ನಡೀರೋ ಅಂತ ಸತ್ಯ ಹೇಳ್ತಾನೆ. ಆದರೆ ಸರಳ ಬಿಡಲ್ಲ, ಹೇಳ್ಬಿಟ್ಟು ಹೋಗ್ಬೇಕು, ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅಂತ ನಿಲ್ಲಿಸ್ತಾಳೆ. ಆದರೆ ಆಗ ಅಪ್ಪನ ಹುಡುಕಿ ಹೋಗಿದ್ದೆ ಕಣಮ್ಮ ಅಂತಾನೆ. ಸರಿ ಅಂತೇಳ್ಬಿಟ್ಟು ಬಿಡ್ತಾಳೆ. ಆಮೇಲೆ ಅಪ್ಪನೇನು ಹುಡುಕಿ ಹೋಗ್ಬೇಕು, ಎಂದಿನ ಅಪ್ಪನ್ನ ಹುಡ್ಕೊಂಡು ಹೋಗ್ತಿದ್ದೆ ನೀನು ಅಂತಾಳೆ.
ಹಂಗಲ್ಲ ಕಣಮ್ಮ ಅಪ್ಪ ಎಲ್ಲೋಯ್ತು ಅಂತ ಹೋಗಿದ್ದೆ ಅಂತಾನೆ. ಹಾಗೆ ಆಮೇಲೆ ಇದು ಸರಿಯಾಗಲ್ಲ ಅಂತೇಳ್ಬಿಟ್ಟು ಸತ್ಯನೇ ಬನ್ನಿ ಬನ್ನಿ ಎಲ್ಲರಿಗೂ ಸ್ಕೂಲ್ ಲೇಟ್ ಆಯಿತು ಅಂತೇಳಿ ಒಳಗೆ ನುಗ್ಗಿಬಿಡ್ತಾನೆ. ಆಮೇಲೆ ಸರಳನು ಒಳಗೆ ಹೋಗ್ತಾಳೆ. ಕಾವೇರಿ ಮಾತ್ರ ನಿಂತಿರ್ತಾಳೆ. ಏನೋ ಇದೆ, ಇವ್ರು ಇದು ವಿಷಯನ ನಾನು ಕಂಡು ಹಿಡಿತೀನಿ, ಸತ್ಯಂದು ಮತ್ತು ಇವಂದು ಏನೋ ಇದೆ ನೋಡ್ತೀನಿ ನಾನು ಅಂತೇಳ್ಬಿಟ್ಟು ಸುಮ್ಮನಾಗಿರ್ತಾಳೆ. ಹಂಗಾಗಿ ಕಾವೇರಿ ಅತ್ತಿಗೆ ಏನೋ ಇದೆ ಅತ್ತಿಗೆ, ಇವರು ನಮ್ಮ ಹತ್ರ ಹೇಳ್ತಾ ಇಲ್ಲ ಅಷ್ಟೇ, ಇವರೇನೋ ಗುಟ್ಟು ಮಾಡ್ತಿದ್ದಾರೆ ಅತ್ತಿಗೆ ಅಂತ ಹೇಳ್ತಾಳೆ. ಹ್ಞೂ ಕಾವೇರಿ, ನನಗೂ ಅದೇ ಅನುಮಾನ ಬಂದಿದೆ, ಏನೋ ಗುಟ್ಟು ಮಾಡ್ತಾವ್ರು ಇವರೆಲ್ಲ ಸೇರಿಕೊಂಡು ಅಂತ ಸರಳನೂ ಹೇಳ್ತಾಳೆ. ಸತ್ಯ ಯಾವ ಗುಟ್ಟು ಇಲ್ಲ ಏನಿಲ್ಲ, ನಡೀರೋ ಸ್ಕೂಲಿಗೆ ಲೇಟ್ ಆಯಿತು, ನಡೀರೋ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡ್ತಾನೆ ಒಳಗಡೆ. ಆವಾಗ ಕಾವೇರಿ ಒಬ್ಬಳೇ ನಿಂತಿರ್ತಾಳೆ. ಕಾವೇರಿ ಒಬ್ಬಳೇ ನಿಂತಿದ್ದಾಗ ಸತ್ಯ ತಮಾಷೆ ಮಾಡ್ತಾನೆ ಅಲ್ಲಿ. ಕಾವೇರಿ ಇವತ್ತು ಪಿಕ್ಚರಿಗೆ ಹೋಗೋಣ ಬರ್ತೀಯಾ ಅಂತ. ಆಮೇಲೆ ನಿನ್ನ ಜೊತೆ ನಾನು ಪಿಕ್ಚರಿಗೆ ನೋಡು ಬಾಲ ಸರಿ ಇರಲ್ಲ, ನೀನು ಹಿಂಗೆಲ್ಲ ಕೇಳಿದ್ರೆ ನನಗೆ ಕೋಪ ಬಂದ್ಬಿಡುತ್ತೆ, ನಾನು ಸುಮ್ಮನೆ ಇರೋಳಲ್ಲ ನೋಡು ಅಂತ. ಆಯಿತು ಬಿಡು, ಏನೋ ಕರ್ದನಪ್ಪ ಬರ್ತೀಯಾ ಅಂತೇಳಿ. ಬರಲ್ಲ ಅಂದರೆ ಏನು ಮಾಡೋಕ್ಕತ್ತೆ ಅಂತಾನೆ. ಆಮೇಲೆ ರಾಣಿನ ರಾಣಿ ನಿನ್ನ ಜೊತೆ ಇದ್ದರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ ಅಂತಾಳೆ. ಏನು ಮಾಡೋಕ್ಕಾಗುತ್ತೆ, ಅಪ್ಪ ಅಲ್ವಾ ಅಂತ. ಯಾರು ಅಪ್ಪ, ಅವಳು ನನ್ನ ಮಗಳು ಅಂತಾನೆ. ನಮ್ಮಿಬ್ಬರು ಮಗಳು ಅಂತ ಹೇಳು ಅಂತ ಹೇಳ್ತಾನೆ. ಆವಾಗ ಇಬ್ರಿಗೂ ಮಗಳಾಗಿರ್ತಾಳೆ ಅಲ್ವಾ, ಅದಕ್ಕೆ ಸರಿ ಅಂತೇಳ್ಬಿಟ್ಟು ಇವನ ಹತ್ರ ಯಾರು ಮಾತಾಡ್ತಾರೆ, ಇವನು ಒಂಥರ ತಲೆಪಿಂಡ ಥರ ಮಾತಾಡ್ತಾನೆ ಅಂತ ಬೈಕೊಂಡು ನಿಂತಿರ್ತಾಳೆ ಅಲ್ಲೇ. ಆದರೆ ಬಾಲ ಚುಡಾಯಿಸ್ತಾನೆ ಇರ್ತಾನೆ. ನಾವು ನೋಡಪ್ಪ ಪಕ್ಕದ ಮನೇಲಿರೋರು, ನಾವು ಹಾಲು ಟೀ ಕಾಫಿ ಏನಾರು ಟೀ ಪುಡಿ ಕಾಫಿ ಪುಡಿ ಹಾಲು ಸಕ್ಕರೆ ಏನಾರು ಬೇಕು ಅಂದರೆ ಕೇಳ್ತೀವಪ್ಪ, ಇಲ್ಲ ಅನ್ನಬಾರ್ದು, ಕೊಡಬೇಕು ಅಂತ ಹೇಳ್ತಾನೆ. ಅದನ್ನಕ್ಕೂ ಮೈ ಉರ್ಕೋತಾ ಇರ್ತಾಳೆ ಅವಳು, ಸರಿ ಉರ್ಕೋತಾ ಇರ್ತಾಳೆ. ಆದರೆ ಆಮೇಲೆ ಅಲ್ಲಿ ಬಾಲ ಮನೆ ಮಾಡಿದ್ದಾನಲ್ಲ, ಆ ಮನೆಯಲ್ಲಿ ಹೋಗ್ತಾನೆ ಅವನು. ಇವಳು ಇನ್ನೊಂದು ಸಲ ಹಿಂಗೆಲ್ಲ ಮಾತಾಡ್ಬಿಡಪ್ಪಲ್ಲ, ನಂಗೆ ಕೋಪ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಒಳಗೆ ಬರ್ತಾಳೆ. ಒಳಗೆ ಬಂದು ಅವಳು ಏನೂ ಇದು ಮಾಡಲ್ಲ, ಸುಮ್ಮನಿರ್ತಾಳೆ. ಅದೇ ಮಕ್ಕಳಿಗೆ ಟಿಫನ್ ಕಟ್ಟೋದು ಮತ್ತು ಅವಕ್ಕೆ ಕ್ಯಾರಿಯರು ಮತ್ತು ಎಲ್ಲ ಮಾಡ್ತಿರ್ತಾಳೆ. ಅವೆರಡು ಮಕ್ಕಳು ರೆಡಿಯಾಗಿ ಬರ್ತವೆ. ಆವಾಗ ಟಿಫನ್ ತಂದು ಕೊಡ್ತಾಳೆ ಮಧ್ಯಾಹ್ನಕ್ಕೆ ಊಟನ. ಇದು ನಿಮಗೆ ಕ್ಯಾರಿಯರು ಅಂತೇಳ್ಬಿಟ್ಟು ಆ ಮಕ್ಕಳಿಗೆ. ಆಮೇಲೆ ಇವಳಿಗೂ ರಾಣಿ ಏನು ಮಾಡ್ತಿದ್ದೀಯ ಅಂತ ಕೇಳ್ತಾಳೆ. ನಾನು ಶೂ ಹಾಕ್ಕೊತಿದ್ದೀನಿ ಅಂತ. ಇನ್ನೂ ಶೂ ಹಾಕ್ಕೊಳಕ್ಕೆ ಬರ್ತಿಲ್ವ ನಿನಗೆ ಅಂತೇಳ್ಬಿಟ್ಟು ಬಂದು ಅವಳೇ ಶೂ ಹಾಕ್ತಾಳೆ. ಆವಾಗ ಸತ್ಯ ಅದೇ ಹೇಳಿದ್ನಲ್ಲ ಅಳ್ತಿದ್ದ ಅಂತೇಳ್ಬಿಟ್ಟು ಅದನ್ನೆಲ್ಲ ನೋಡಿ ಸರಿ ಅಂತೇಳ್ಬಿಟ್ಟು ಶೂ ಹಾಕಿ ಕಳಿಸ್ತಾಳೆ. ಯಾಕೆಂದರೆ ನಿನಗೇನು ಮಾಡಿ ನನಗೆ ಗೊತ್ತೇ ಇಲ್ಲ, ಹೇಳಬೇಕಂದ್ರೆ ಎಲ್ಲ ಇವಾಗ ಕಲಿಬೇಕು ನಾನು ಅಷ್ಟೇ ಅಂತ ಹೇಳ್ತಾಳೆ. ಹೌದು ಅಮ್ಮ, ಸರಿ ಅಮ್ಮ ಅಂತ ಹೇಳುತ್ತೆ ಹುಡುಗಿ. ಆವಾಗ ಚಿಕ್ಕದಿರುತ್ತಲ್ಲ ಹಾಗಂತ ಹೇಳುತ್ತೆ. ಹಾಗಾಗಿ ಆಮೇಲೆ ಎಲ್ಲನೂ ರೆಡಿ ಮಾಡಿ ಕಳಿಸ್ತಾಳೆ ಸ್ಕೂಲ್ಗೆ. ಕಳಿಸುವಾಗ ಆಟೋ ಬರುತ್ತೆ. ಆಟೋದವನು ಏನು ಬರೋದೇ ಇಲ್ಲ. ಇವನೇ ಆಟೋ ತಗೊಂಡು ಹೋಯ್ತಾನೆ. ಅಷ್ಟೊತ್ತಿಗೆ ಆ ಮಕ್ಕಳು ಅಷ್ಟೊತ್ತಿಗೆ ಎಲ್ಲ ಹೋಗ್ತಾರೆ. ಆಮೇಲೆ ಅಮ್ಮ ಎಷ್ಟು ಪ್ರೀತಿ ಮಾಡ್ತೀಯಮ್ಮ ನೀನು ಅಂತ ಕಾವೇರಿನ ರಾಣಿ ಕೇಳ್ತಾಳೆ. ಹೌದು ಕಂದ, ನನಗೂ ನಿನ್ನನ್ನು 10 ವರ್ಷ ಬಿಟ್ಟಿದ್ದೀನಲ್ಲ, ಅದಕ್ಕೇ ತುಂಬ ಪ್ರೀತಿ ಇದೆ ಕಂದ ಅಂತಂತಾಳೆ. ಆಮೇಲೆ ಅಮ್ಮ ಹಿಂಗೆ ಖುಷಿಯಾಗಿರಮ್ಮ ನೀನು ಅಂತಾಳೆ. ಆಯಿತು ಕಂದ, ಖುಷಿಯಾಗೇ ಇರ್ತೀನಿ, ನೀನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ತುಂಬ ಖುಷಿಪಟ್ಟು ಎಲ್ಲರೂ ಚಪ್ಪಾಳೆ ತಟ್ಟೋ ಮಟ್ಟಕ್ಕೆ ಮಾತಾಡ್ತಾಳಲ್ವ, ಅದು ತುಂಬ ಖುಷಿ ತರೋ ವಿಷಯ ಆಗಿರುತ್ತೆ. ಹಾಗಾಗಿ ಅಂತೂ ಇಂತೂ ನನ್ನ ಮಗಳು ಒಂದು ಇದು ಖುಷಿಯಾಗೋಗ್ತಾನೆ. ನನ್ನ ಸೊಸೆನೂ ಮತ್ತು ಮಗಳು ಎಲ್ಲ ಹೋಗ್ತಾ ಇದ್ದಾರಲ್ಲ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.